ಪ್ರಸಾದವರೇ, ಸಂಸದಲ್ಲಿ ಅವರೇ, ನಮ್ಮ ಆತ್ಮೀಯ ಬಂಧುಗಳೇ, ಸೋದರರೇ, ಸೋದರಿ, ಈಗ ನಾವು ಇಲ್ಲಿ ಬಂದಿದ್ದೆಲ್ಲ ಒಟ್ಟಾಗಿ ಬಂದಿರೋದು ಎಲೆಕ್ಷನ್ ರೂಪಾಯಿಗಳನ್ನ ಸೇರಿದ್ದೀವಿ. ಎಲೆಕ್ಷನ್ಸ್ ಬಗ್ಗೆ ಡಿಸ್ಕಸ್ ಮಾಡಬೇಕು. ನಾವು ಸಮುದಾಯದ ಜೊತೆಗೆ ಸೇರಿದ್ದೀವಿ. ನಾವು ಈಗ ಹೆಚ್ಚಿಗೆ ಮಾತಾಡಬೇಕು. ಹೇಳಿದ್ದಾರೆ ನಮಗೆ ಒಂದು 2-3 ಪಾಯಿಂಟ್ ಹೇಳ್ತೀವಿ ಅಷ್ಟೇ. ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಮಾಡಿ 135 ಕಾಂಗ್ರೆಸ್ ಪಕ್ಷ. ಈ ಕಾರಣ ಯಾರಿಗಾರು ಗೊತ್ತಿಲ್ಲ. ನಮ್ಮ ಜನಾಂಗದವರು ಸಮುದಾಯದವರು 80% ವೋಟ್ ಮಾಡೋದಕ್ಕೆ 130 ನಮಗೆ ಜೊತೆಯಲ್ಲಿ ವೋಟ್ ಹಾಕಿದ್ದಾರೆ. ಎಲ್ಲರೂ ಸಾಧ್ಯ ಇರಲಿಲ್ಲ ನಮಗೆ. ಅದನ್ನು ನಾವು ಹೊರಬೇಕು. ಅದಕ್ಕೋಸ್ಕರ ನಮ್ಮ ಧನ್ಯವಾದಗಳನ್ನ ಅರ್ಪಿಸುತ್ತೇನೆ. ನಮ್ಮ ಗುಡ್ಡಲ ಮತಕ್ಷೇತ್ರ ಬಹಳ ಮಹತ್ವದ ಮತಕ್ಷೇತ್ರ ಆಗಿದೆ. ಈಗ ರಾಷ್ಟ್ರದ ಗಮನ ತಿಳಿಸಿದೆ. ಇದು ಯಾಕೆ ತಿಳಿಸಿದೆ ಮತಕ್ಷೇತ್ರ ಇದು ಅಂದ್ರೆ, ಇದು ಖರ್ಗೆ ಸಾಹೇಬರ ಮತಕ್ಷೇತ್ರ ಅಂತ ಎಂಟೈರ್ ಕಂಟ್ರಿ ನೋಡ್ತಾ ಇದೆ ಏನಾಗ್ತಾ ಇದೆ ಇಲ್ಲಿ. ಈಗ ನಾವೇನ್ ಮಾಡಬೇಕು ಅಂತ ನೀವು ಯೋಚನೆ ಮಾಡಿ, ನೀವೆಲ್ಲರೂ ತಿಳಿದೋದಿದ್ರೆ ಪ್ರಧಾನಮಂತ್ರಿ ಅಕಸ್ಮಾತ್ ಬಿಜೆಪಿ ವೋಟ್ ಹಾಕಿ ಬಿಜೆಪಿ ಮತ್ತೆ ತಿಳ್ಕೊಳ್ಳಿ ಏನಾಗುತ್ತೆ. ಬಿಳಿ ಬೆಳೆಗಳಲ್ಲಿ ಬಂದ್ರೆ ಮೊದಲನೇ ಕೆಲಸ ಏನ್ ಮಾಡ್ತಾರೆ ಅವರು, ಬಿಜೆಪಿ ಬಂದ್ರೆ ಯೋಚನೆ ಮಾಡಿ. ಫಸ್ಟ್ ರಿಸರ್ವೇಷನ್ ಏನಾಗಲ್ಲ, ರಿಸರ್ವೇಷನ್ ಏನಾಗ್ತದೆ, ನಮ್ಮ ಪರಿಸ್ಥಿತಿ ಏನಾಗುತ್ತೆ. ರಿಸರ್ವೇಷನ್ ಇರಬೇಕಾ ಅಥವಾ ತೆಗಿಬೇಕು? ಇರಬೇಕು. ಯಾರಿಗೆ ಗೊತ್ತಾಗಬೇಕು? ನಮಗೆ ಪಕ್ಷಕ್ಕೆ ಹೋಗಬೇಕು. ಮಾತ್ರ ಅಲ್ಲ, ಎಂಟೈರ್ ನಮ್ಮ ಏರಿಯಾದಲ್ಲಿ ಎಲ್ಲರೂ ಓಟ್ ಹಾಕಬೇಕು. ಇದು ಮಾಡಬೇಕು. ನಾವೆಲ್ಲರೂ ಇದನ್ನು ಹೇಳ್ತಾರೆ. ಅದ್ರ ಬಗ್ಗೆ ಅದ್ರ ಮೇಲೆ ಗಮನ ಕೊಡಬಾರ್ದು. ನೀವು ಎಲ್ಲ ಇದು ಮಾಡೋದ್ರಿಂದ ಅರಿವು ಮಾಡಬೇಕು. ಕಾಂಗ್ರೆಸ್ ಪಕ್ಷಕ್ಕೆ ಬಡವರ ಬಗ್ಗೆ ಆಗಲಿ, ದಿನದ ಬಗ್ಗೆ ಆಗಲಿ, ಹಿಂದುಳಿದರ ಬಗ್ಗೆ ಆಗಲಿ, ಬಿಜೆಪಿ ಮಾಡ್ತಾರ. ಕಾಂಗ್ರೆಸ್ ಪಕ್ಷಕ್ಕೆ ಇದು ಮಾಡಬೇಕು. ನಾವೆಲ್ಲರೂ ಇದು ಮಾಡಬೇಕು. ಇನ್ನೊಂದಂದ್ರೆ ನಾವು ಕಾಂಗ್ರೆಸ್ ಪಕ್ಷ ಅಭ್ಯರ್ಥಿ ಗೆಲ್ಲಿದ್ರೆ ನಮಗೆ ಮುಂದೆ ಸರ್ಕಾರದಲ್ಲಿ ಗ್ಯಾರಂಟಿಗಳ ಬಗ್ಗೆ ಎಲ್ಲ ಮಾತಾಡೋದಿಲ್ಲ. ಅದ್ರ ಬಗ್ಗೆ ಸರಿಯಾಗಿ ಮಾತಾಡ್ತಾರೆ. ಕಾಂಗ್ರೆಸ್ ಸ್ಟೇಟ್ ಗೌರ್ಮೆಂಟ್ ಇದೆಲ್ಲ ಇದು ಮಾಡ್ತಾರೆ. ಇನ್ನೊಂದೇನಪ್ಪ ಅಂದ್ರೆ ಈಗ ಮಲ್ಲಿಕರು ಹೌದೇ, ಇದು ಯಾಕೆ ಕಾಂಗ್ರೆಸ್ ಪಕ್ಷ ಕಾರಣ. ಯಾರಾದ್ರೂ ಒಬ್ಬ ವ್ಯಕ್ತಿ ರಾಜಕೀಯ MLA ಆಗ್ಬೋದು, MP ಆಗ್ಬೋದು, ಮಿನಿಸ್ಟರ್ ಆಗ್ಬೋದು, ಚೀಫ್ ಮಿನಿಸ್ಟರ್ ಆಗ್ಬೋದು, ಹೌದೇ ಇಲ್ಲ. ಒಂದು ರಾಷ್ಟ್ರೀಯ ಅಧ್ಯಕ್ಷ ಯಾರಾಗಕ್ಕೆ ಸಾಧ್ಯ? ಇನ್ನು 3 ವರ್ಷ ಯಾರೋ ನೀವು ಒಂದೇ ಓಟ್ ಅಲ್ಲ. ನಿಮಗೆ ಬೂತಲ್ಲಿ ನಿಮ್ಗೆಲ್ಲರಿಗೂ 50 ಓಟ್ ಬರೋದ್ರ ಶಕ್ತಿ ಇದೆ. ನಿಮ್ಮ ಮಧ್ಯೆ ಎಲ್ಲ ನಿಮ್ಮ ಮನೆಯವರನ್ನ ಅಲ್ಲ, ನೀವೆಲ್ಲ ಸಮಾಜದಲ್ಲಿ ದೊಡ್ಡ ಅವರಿಗೆಲ್ಲ ಒಂದೇ ಇದರಿಂದ ನೀವು ಓಟ್ ಬರಬೇಕು. ಬೇರೆ ಓಟ್ ತಗೊಂಡ್ರೆ ಬೇರೆ. ಕೊನೆಯದಾಗಿ ಗಡಬಡಿಯಿಂದ ಎಚ್ಚರಿಕೆ ಮಾಡ್ತೀನಿ. ಆಸಿ ಕಳಿಸಿ ನಮ್ಮ ಸೇವೆ ಅವಕಾಶ ಮಾಡಬೇಕು. ಜೈ ಹಿಂದ್, ಜೈ ಹಿಂದ್. 2024ನೇ ಲೋಕಸಭೆಯ ಚುನಾವಣೆಯ ಪ್ರಯುಕ್ತ ಹಮ್ಮಿಕೊಳ್ಳಲ್ಪಟ್ಟ ಬಲಗೈ ಸಮಾಜದ ಈ ಒಂದು ಕಾರ್ಯಕ್ರಮದ ಕೇಂದ್ರವಿದ್ದು ಲೋಕಸಭೆಯ ಅಭ್ಯರ್ಥಿಯಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ರಾಧಾಕೃಷ್ಣ ದೊಡ್ಡಮನಿದ್ದಾರೆ, ಕರ್ನಾಟಕ ಸರ್ಕಾರದ ಗೃಹ ಸಚಿವರಾದ ಸನ್ಮಾನ್ಯ ಶ್ರೀ ಪ್ರಿಯಾಂಕ್ ಖರ್ಗೆಜಿಯವರು, ದಲಿತ ಸಂಘಟನೆಯ ಸಂಘಟಕರಾಗಿರ್ತಕ್ಕಂಥ
ರಾಜ್ಯ ಸಂಚಾಲಕರು ಆಗಿರ್ತಕ್ಕಂಥ ಡಿ.ಜಿ. ಸಾಗಾನ್ ಅವರೇ ಹಾಗೂ ಎಲ್ಲ ಹಿರಿಯರೇ, ತಾಯಿಯರೇ, ಈ ಒಂದು ಸಂದರ್ಭದಲ್ಲಿ ನಾವೊಂದು ಎರಡು ಮಾತುಕತೆ ಈ ಚುನಾವಣೆ ನಮ್ಮೆಲ್ಲರ ಸ್ವಾಭಿಮಾನದ ಚುನಾವಣೆ ಆಗಿದ್ದರಿಂದ ನಾವೆಲ್ಲರೂ ಶಾಂತಿಯುತವಾಗಿ ಬೇರೆ ಸಮಾಜದ ಮತ ನಾವು ಯಾವ ರೀತಿ ತಗೊಳ್ಬೇಕಂತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಷಯ ಆಗ್ತಿದೆ. ಅದಕ್ಕಾಗಿ ಆ ಸಮಾಜವನ್ನು ತಿಳಿಸಿರಬೇಕು. ಸುಮಾರು ಸ್ವಾತಂತ್ರ್ಯ ಸಿಕ್ಕ ಮೇಲೆ ಎಷ್ಟು ಚುನಾವಣೆ ಆಗ್ಯಾವ, ಗ್ರಾಮ ಪಂಚಾಯತಿಯಿಂದ ಲೋಕಸಭೆವರೆಗೆ ನಾವು ನಮಗೆ ಮತ ಹಾಕಿ ಚುನಾಯಿಸಿದ್ದೇವೆ. ಆದರೆ ಈ ಲೋಕಸಭಾ ಚುನಾವಣೆ ನಮ್ಮ ಸಮಾಜದ ಸ್ವಾಭಿಮಾನ ಚುನಾವಣೆ ಆಗಿರುವುದರಿಂದ ತಾವು ನಮ್ಮ ರಾಧಾಕೃಷ್ಣ ಫಡ್ನವೀಸ್ ಅವರಿಗೆ ಮತ ಕೊಟ್ಟು ಅತ್ಯಧಿಕ ಮತಗಳಿಂದ ಚುನಾಯಿಸಬೇಕು ಅಂತ ಹೇಳಿ ಅವರನ್ನು ನಾವು ರಿಕ್ವೆಸ್ಟ್ ಮಾಡ್ಬೇಕಂದ್ರೆ ಅವರಿಗೆ ನಾವು ವಿನಂತಿ ಮಾಡ್ಕೊಂಡಾಗ ಇದು ಆಗ್ತದೆ. ಇದೇ ಒಂದು ಸಂದರ್ಭದಲ್ಲಿ ಯಾವುದೇ ಒಂದು ಘಟನೆ ನಡೆದರೂ ಕೂಡ ಶಾಂತಿಯುತವಾಗಿ ಒಂದು ನೆಮ್ಮದಿಯಿಂದ ತಾಳ್ಮೆಯಿಂದ ಈ ಚುನಾವಣೆ ಮಾಡಬೇಕಾಗತ್ತವು. ಯಾಕಪ್ಪ ಅಂತಂದ್ರೆ ಬಿಜೆಪಿ ಪಕ್ಷ ಮತ್ತು RSS ದವರು ಕುತಂತ್ರಿಗಳು ನಮ್ಮಲ್ಲಿ ಜಗಳ ಆಡ್ತಾರ, ಇಲ್ಲ ಬೇರೆಯವರು ಜಗಳ ಆಡ್ತಾರ, ಅದು ಯಾವುದೋ ಜಗಳ ಆಗ್ತದ ತನ್ನ ಸಮಾಜಕ್ಕೆ ಹಾಕ್ಬಿಡ್ತಾರ. ಎಲ್ಲಾ ಸಮಾಜದಲ್ಲಿ ಕೆಟ್ಟವರ, ಎಲ್ಲಾ ಸಮಾಜದಲ್ಲಿ ಕೆಟ್ಟವರ ಆಗೋದು ಬೇರೆ ಸಮಾಜ ಹಾಕಲ್ಲ. ನಮ್ಮ ಸಮಾಜದಲ್ಲಪ್ಪ ಅಂತಂದ್ರೆ ಯಾವುದೇ ಆಗಲಿ ಇಡೀ ಸಮಾಜದಲ್ಲಿ ಹಾಕ್ತಾರೆ. ಅದಕ್ಕಾಗಿ ಆದ್ಮೇಲೆ ನಾವೆಲ್ಲರೂ ಚುನಾವಣೆ ದಿನ ಬೇರೆ ಸಮಾಜದ ಮತ ಯಾವ ರೀತಿ ಬರಬೇಕು, ಸಂದರ್ಭ ಬಂದ್ರೆ ಅವ್ರಿಗೆ ಗೌಡ್ರಿ ಅನ್ರಿ, ಸೌಕಾರ ಅನ್ರಿ, ಅಣ್ಣ ಅನ್ರಿ, ಅಕ್ಕ ಮಾಮ ಅನ್ರಿ, ಏನೇ ಅನ್ರಿ, ಆದ್ರಪ್ಪ ಅಂದ್ರೆ ಈ ಚುನಾವಣೆಯಲ್ಲಿ ನಾವು ಪ್ರತಿ ಒಂದು ಬೂತ್ನಲ್ಲಿ ಅತ್ಯಧಿಕ ಓಟ್ ಹೋಗ್ತಕ್ಕಂಥ ಗುರಿ ನಾವು ಹೊಂದಬೇಕಂತ ಈ ಸಂದರ್ಭದಲ್ಲಿ ಹೇಳುತ್ತಾ, ಅದೇ ರೀತಿಯಾಗಿ ಸಚಿವರಲ್ಲಿ ಒಂದು ಮನವಿ ಏನಪ್ಪಾ ಅಂದ್ರೆ ಈ ಚುನಾವಣೆ 3 ದಿನ ಉಳಿದಿರುವುದರಿಂದ ನಮ್ಮ ಸಮಾಜದ ಮುಖಂಡರು ಮತ್ತು ಯುವಕರಿಗೆ ಪ್ರತಿ ಗ್ರಾಮಗಳಿಗೆ ಹೋಗಿ ಅಲ್ಲಿ ಪ್ರತಿ ಬೂತಿಗೆ 5 ಜನರಂತೆ ನೇಮಕ ಮಾಡುವ ಸಲುವಾಗಿ ಅವರಿಗೆ ವಾಹನದ ವ್ಯವಸ್ಥೆ ಸನ್ಮಾನ್ಯ ಸಚಿವರು ಮಾಡಿಕೊಡಬೇಕಂತ ಈ ಸಂದರ್ಭದಲ್ಲಿ ಹೇಳಿ ನನಗೆ ಮಾತನಾಡ ಸಭೆಗೆ ಆಗಮಿಸಿದಂತ ಆತ್ಮೀಯರು, ಹಿರಿಯರಾದಂತ ಶ್ರೀ ಡಿ.ಜಿ. ಸಾಗರ್ ಸಾಹೇಬ್ರೆ, ಆತ್ಮೀಯ ಸ್ನೇಹಿತರು ಹಾಗೂ ಬೆಂಗಳೂರು ಸೆಂಟ್ರಲ್ ಸಂಸದ ಅಭ್ಯರ್ಥಿಯಾದಂಥ ಮನ್ಸೂರ್ ಅಲಿ ಖಾನ್ ಅವರೇ, ಈ ಸಭೆಯ ಕೇಂದ್ರ ಬಿಂದುವಾದಂಥ ಶ್ರೀ ರಾಧಾಕೃಷ್ಣ ಅವರೇ ಹಾಗೂ ಇಲ್ಲಿ ಸೇರಿದಂಥ ಎಲ್ಲ ನಮ್ಮ ಅಕ್ಕ ತಂಗಿಯರೇ, ತಾಯಂದಿರೇ, ಹಿರಿಯರೇ ಹಾಗೂ ನನ್ನ ಯುವ ಮಿತ್ರರೇ, ದಯವಿಟ್ಟು ಕ್ಷಮಿಸಬೇಕು. ವೇದಿಕೆ ಮೇಲೆ ಬರೀ 3-4 ಚೀಟಿದೆ. ನಾಯಕರು ಹಲವಾರಿದ್ದೀರ, ನಾನು ಕೂಡ ಅದೇ ಕೇಳಿದೆ, ಯಾಕಪ್ಪ ಇಷ್ಟೇ ಇದೆ, ನಮಗೆ ಆಗಲೇ ಬದಲಾವಣೆ ಇಮೇಜ್ ಬದಲಾವಣೆ ಮಾಡಿಬಿಡಿ ಅಂತ. ಆದರೆ ಹೇಳಲು ಎಲ್ಲರ ಸಹಮತಿಯ ಮೇರೆಗೆ ಇದಾಗಿದೆ ಅಂತ. ಎಲ್ಲರ ವತಿಯಿಂದ ಕ್ಷಮೆ ಕೇಳ್ತಾ, ಮತ್ತೆ ವಿಶೇಷವಾಗಿ ಎಲ್ಲ ನಮ್ಮ ನಾಯಕರಿಗೆ, ಯುವ ನಾಯಕರಿಗೆ ತಮ್ಮ ಅಮೂಲ್ಯವಾದಂಥ ಸಮಯವನ್ನ ಇವತ್ತು ನಮಗೆ ಮೀಸಲಿಟ್ಟು ಇವತ್ತು ತಾವೆಲ್ಲರೂ ಇವತ್ತು ಬಂದಿದ್ದೀರಾ. ರಾಧಾಕೃಷ್ಣ ಅವರ ವತಿಯಿಂದ ಹಾಗೂ ವೈಯಕ್ತಿಕವಾಗಿ ತಾವೆಲ್ಲರಿಗೂ ನಾನು ಅನಂತ ಧನ್ಯವಾದಗಳನ್ನ ನಾನು ಹೇಳಬೇಕು. ಬಂಧುಗಳೇ, ಇದು ಬಹಳ ಮಹತ್ವಪೂರ್ಣವಾದಂಥ ವರ್ಷ. ನಮ್ಮ ಈಗ 75 ವರ್ಷ ಆದ್ಮೇಲೆ ಕೂಡ ನಾವು ನಮ್ಮ ಸಂವಿಧಾನವನ್ನು ಉಳಿಸುವ ಉಳಿಸುವ ಮತ್ತೊಮ್ಮೆ ಹೋರಾಟ ಮಾಡೋಣ ಆಗಿದೆ ಅಂತ ನನ್ನ ವೈಯಕ್ತಿಕ ಕಳೆದ ದಶಕದಿಂದ ಸಾಮಾಜಿಕ ನ್ಯಾಯ, ಆರ್ಥಿಕ ಸಮಾನತೆ ಅಂದ್ರೆ ಬಹಳ ದೊಡ್ಡ ಆಲೋಚನೆಗಳಿವೆ. ಅವರು ಒಟ್ಟಾರೆ ಸಮಾಜದಲ್ಲಿ ಎಲ್ಲರೂ ಮುಖ್ಯವಾಹಿನಿಯಲ್ಲಿ ಇರಬೇಕು. ಆರ್ಥಿಕ ಏನು ನ್ಯಾಯವಂತಿದೆ ಅದನ್ನ ಪಡಿಬೇಕು ಅಂತ ಇಲ್ಲ. ಇದು ಇವಾಗಿರಲ್ಲ, ಆಲೋಚನೆ ಮುಂಚೆಯೂ ಇದೆ. ಆದರೆ ಸಂವಿಧಾನ
ಸಂವಿಧಾನ ಬಂದ್ಮೇಲೆ ನಾವು ಏನ್ ಅನ್ಕೊಂಡಿದ್ವಿ, ಸ್ವಲ್ಪ ಮಟ್ಟಕ್ಕೆ ಅದು ದುಷ್ಟಿದೆ ಅಂತ ಅನ್ಕೊಂಡಿದ್ವಿ. ಆದರೆ ಹಾಗಾಗಿಲ್ಲ. ಆಲೋಚನೆ ಮತ್ತು ತಮ್ಮ ಸಿದ್ಧಾಂತವನ್ನ ಇಡೀ ರಾಷ್ಟ್ರದ ಮೇಲೆ ಹಿಡಿಯಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವ್ರ ಆಲೋಚನೆ, ಅವ್ರ ತತ್ವವನ್ನು ಒಪ್ಪಿದ್ರೆ ಮಾತ್ರ ನೀವು ಈ ದೇಶದ ನಾಗರಿಕರು. ಆ ತತ್ವ ಸಿದ್ಧಾಂತದಲ್ಲಿ ತಾವು ನಂಬಿಕೆ ಇಲ್ಲ ಅಥವಾ ತತ್ವ ಸಿದ್ಧಾಂತವನ್ನ ತಾವು ಪ್ರಶ್ನೆ ಮಾಡಿದ್ರೆ ತಾವು ದೇಶದ್ರೋಹಿಗಳು. ಕಾಂಗ್ರೆಸ್ ಪಕ್ಷಕ್ಕೂ ಒಂದ್ಸರಿ ನಾನು ಮಾಡಿತ್ತು. ಆದರೆ ಯಾವತ್ತೂ ಕೂಡ ನಾವು ಹಗುರವಾಗಿ ನಮ್ಮ ಪ್ರಜಾಪ್ರಭುತ್ವದ ನಮ್ಮ ಜನರನ್ನ ನಾವು ತಗೊಂಡಿದ್ದೇವೆ. ಆದರೆ ಈ ಅವರು ಸಂವಿಧಾನ ರದ್ದು ಮಾಡುವ ಮೂಲಕ ಅವರು ಮೀಸಲಾತಿ ತೆಗಿಬೇಕು ಅಂತ. ದಯವಿಟ್ಟು ಇದು ಡಿ.ಜಿ. ಸಾಗರ್ ಸಾಹೇಬ್ರು ಹೇಳ್ತಾ ಇದ್ರಂತ ಕೇಳಕ್ ಹೋಗ್ಬೇಡ್ರಿ, ನಾನು ಹೇಳ್ತಾ ಇದ್ದೇನಂತ ಕೇಳಕ್ ಹೋಗ್ಬೇಡ್ರಿ. ಕುಲಂಕುಷವಾಗಿ ತಾವು ಸಂವಿಧಾನದಲ್ಲಿ ಇವಾಗ ಸಾಮಾನ್ಯ ಅಧ್ಯಯನ ಮಾಡಿದ್ವಿ ನೋಡಿ. ಇವತ್ತು ಮೈಸೂರಿನಲ್ಲಿ ಯಾಕೆ ಚುನಾವಣೆ